ಐತಿಹಾಸಿಕ ಪ್ರಸಿದ್ಧವಾದಂತಹ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿ ಒಂದು ಸುಂದರವಾದಂತಹ ಸರಸ್ವತಿ ವಿಗ್ರಹ ಇತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ಈ ವಿಗ್ರಹ ಬಿದ್ದು ಹೋಯಿತು. ಇಲ್ಲಿ ನೋಡಿ, ಇದೇ ಸರಸ್ವತಿ ವಿಗ್ರಹ ಇದ್ದ ಜಾಗ. ಇದು ಮಧುಕೇಶ್ವರ ದೇವಾಲಯದಲ್ಲಿ ಬಲಭಾಗದಲ್ಲಿ ಇತ್ತು. ಮೊದಲೆಲ್ಲ ಈ ಸರಸ್ವತಿ ವಿಗ್ರಹಕ್ಕೆ ಪ್ರತಿನಿತ್ಯ ಪೂಜೆ ಸಲ್ಲಿಸಲಾಗ್ತಿತ್ತಂತೆ. ಆದರೆ ಕೆಲವು ವರ್ಷಗಳ ಹಿಂದೆ ಈ ವಿಗ್ರಹ ಬಿದ್ದು ಹೋಯಿತು. ಈಗ ಈ ವಿಗ್ರಹ ವಸ್ತು ಸಂಗ್ರಹಾಲಯದಲ್ಲಿದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಪುರಾತತ್ವ ಇಲಾಖೆ ಏನು ಮಾಡುತ್ತೆ ಅಂತ ಹೇಳಿದರೆ, ಪುರಾತತ್ವ ಇಲಾಖೆ ನಮ್ಮ ದೇವಾಲಯಗಳನ್ನು ಅದು ಕೇವಲ ಸಂರಕ್ಷಣೆ ಅಷ್ಟೇ ಮಾಡುತ್ತೆ. ಯಾವುದಾದ್ರೂ ವಿಗ್ರಹ ಬಿದ್ದು ಹೋದರೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂತಹ ಅವಕಾಶ ನಮಗೆ ಪುರಾತತ್ವ ಇಲಾಖೆ ಕೊಡೋದೇ ಇಲ್ಲ. ಹಾಗಾಗಿ ನಾನು ಪದೇ ಪದೇ ಈ ಸುಂದರವಾದ ಆನೆಗಳನ್ನು ಉಳಿಸ್ಕೊಳ್ರಿ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ವೇಳೆ ಈ ಆನೆಗಳು ಏನಾದರೂ ಮುರಿದು ಹೋದರೆ, ಒಡೆದು ಹೋದರೆ, ಇದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ನಮಗೆ ಪುರಾತತ್ವ ಇಲಾಖೆ ಯಾವ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ. ಈ ಸುಂದರವಾದ ಆನೆಗಳು ಕೇವಲ ನಮಗೆ ವಿಗ್ರಹ ಅಷ್ಟೇ ಅಲ್ಲ, ಬನವಾಸಿಗರಾದ ನಮಗೆ ಇದು ಗೌರವ, ಮಾನ, ಪ್ರತಿಷ್ಠೆ, ಹೆಮ್ಮೆ ಎಲ್ಲ ಆಗಿದೆ. ಈ ಆನೆಗಳನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ಬೇಕು ಅಂತ ಹೇಳಿದರೆ ಇದನ್ನು ಇವಾಗ ಸಂರಕ್ಷಣೆ ನಾವು ಮಾಡಲೇಬೇಕು. ಇಲ್ಲ ಅಂದರೆ ಇದು ಒಂದು ಸಾರಿ ಒಡೆದು ಹೋದರೆ ನಾವು ಇದನ್ನು ವಸ್ತು ಸಂಗ್ರಹಾಲಯದಲ್ಲಿ ನೋಡಬೇಕಾಗತ್ತೆ. ಹಾಗಾಗಿ ಈ ಸುಂದರವಾದ ಆನೆಗಳು ವಸ್ತು ಸಂಗ್ರಹಾಲಯದಲ್ಲಿ ಸೇರೋಕ್ಕಿಂತ ಮುಂಚೆ ನಾವು ಬನವಾಸಿ ಜನರು ಎಚ್ಚೆತ್ತುಕೊಳ್ಳೋಣ, ಜಾಗೃತರಾಗೋಣ ಅಲ್ವಾ?